ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ರೆಸಿಪಿನ ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಗಟ್ಟಿಬೇಳೆ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಗಟ್ಟಿಬೇಳೆನ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಬೇಳೆ ಬಿಟ್ಟು ತೋರಿಸ್ತೀನಿ. ಇದು ಹುಣಸೆಹಣ್ಣು, ಇದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಜೀರಿಗೆ, ಅರಿಶಿನ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಬೆಲ್ಲ ಮತ್ತು ಕರಿಬೇವು. ಸೊ ನೆಕ್ಸ್ಟ್ ಇವಾಗ ಬೇಳೆನ ತೋರಿಸ್ತೀನಿ, ಯಾವ ಥರ ಅದನ್ನ ಕುದಿಸ್ಕೋಬೇಕು, ಹೆಂಗೆ ತಯಾರಿ ಮಾಡ್ಕೋಬೇಕು ಅಂತ. ಇದು ನೋಡಿ ಬೇಳೆ, ಇದನ್ನ ಈ ಥರ ನಾನು ಕುದಿಸ್ಕೊಂಡಿದ್ದೀನಿ 1 ಗ್ಲಾಸ್ ಬೇಳೆನ. ಇದರಲ್ಲಿ ಸ್ವಲ್ಪ ನೀರೆಲ್ಲ ತೆಗೆದು ಇದನ್ನ ಮುಗಿಸ್ಕೊತೀನಿ ಹುಟ್ಟಿಂದ. ಬೇಳೆ ಈ ಹದಕ್ಕೆ ಕುದ್ದಿರಬೇಕು, ಕಾಣಿಸ್ತಿದೆ, ಈ ಥರ ಮಾಡಿದ್ರೆ ಹಿಟ್ಟು ಥರ ಬರಬೇಕು. ಸೊ ಈ ಹದಕ್ಕೆ ಕುದ್ಮೇಲೆ ಇದು ಹುಟ್ಟು, ಇದರಿಂದ ನಾನು ಮುಗಿಸ್ಕೊತೀನಿ. ಇದು ಬೇಳೆಯಲ್ಲಿ ಎಕ್ಸ್ಟ್ರಾ ಇರೋ ನೀರು, ಇದನ್ನು ಕೊನೆಯಲ್ಲಿ ನಾನು ಸೇರಿಸ್ತೇನೆ. ತುಂಬಾ ನ್ಯೂಟ್ರಿಷನ್ ರಿಚ್ ಇರುತ್ತೆ, ಇದನ್ನ ಬಿಸಾಕಬಾರ್ದು. ನೆಕ್ಸ್ಟ್ ಬಂದು ಇವಾಗ ನಾನು ಅರಿಶಿನ ಪುಡಿ ಹಾಕೊತೀನಿ. ಒಂದು ಚಿಟಿಕೆ ಅಷ್ಟು ಖಾರದ ಪುಡಿ ಹಾಕೋತೀನಿ. ಚೆನ್ನಾಗಿ ತಿರುಗಿಸ್ಕೋಬೇಕು ಹುಟ್ಟಿಂದ. ನೆಕ್ಸ್ಟು ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಎಣ್ಣೆನ ಕಮ್ಮಿನೇ ಹಾಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಜೀರಿಗೆ ಸಾಸಿವೆ ಹಾಕ್ತೀನಿ. ಅದು ಸಿಡಿತಾ ಇದ್ದಂಗೆ ಬೆಳ್ಳುಳ್ಳಿ ಹಾಕ್ತೀನಿ. ನೆಕ್ಸ್ಟು ಕರಿಬೇವು, ಈ ಥರ ಬ್ರೌನ್ ಆಗ್ತಿದ್ದಂಗೆ ಸ್ಟವ್ ಆಫ್ ಮಾಡಿಬಿಡಿ. ನೆಕ್ಸ್ಟ್ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಈ ಬೇಳೆ ರಸನ ಬೇಳೆ ಎಲ್ಲ ಹಾಕಿ ನೆಕ್ಸ್ಟು ಹುಳಿ ಹಾಕೋದು. ಈ ಹುಣಸೆ ಹಣ್ಣು ನಾವು ನೆನೆಯಿಟ್ಟಿದ್ವಲ್ಲ, ಅದ್ರ ನೀರನ್ನ ಹಾಕಬೇಕು. ಇಷ್ಟು ಹಾಕಿದ್ರೆ ಸಾಕು. ನೆಕ್ಸ್ಟು ಗರಂ ಮಸಾಲ ಇಷ್ಟು ಸಾಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕೋಣ. ಉಪ್ಪು ಹಾಕೊಳ್ಳೋಣ, 1 ಸ್ಮಾಲ್ ಸ್ಪೂನಷ್ಟು ಉಪ್ಪು. ಇವಾಗ ಇದು ಚೆನ್ನಾಗಿ ಕುದಿಯುತ್ತೆ. ಇದಕ್ಕೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಈ ಬೇಳೆಯಲ್ಲಿ ಬಸ್ದಿರೋಂಥ ನೀರು, ಅದನ್ನು ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಬೇಕಾಗಿರೋಷ್ಟು. ಸೊ ಇಷ್ಟು ಮಾಡಿದ್ರೆ ಗಟ್ಟಿ ಬೇಳೆ ರೆಡಿ. ಇದರಲ್ಲಿರೋ ಸ್ವಲ್ಪ ನೀರು ಆವಿಯಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಹೊತ್ತಾದಮೇಲೆ. ಸೊ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಗಟ್ಟಿಬೇಳೆ. ಇದು ಚಪಾತಿ
ಇದನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.